ಕಂದಾಯ ನಿವೇಶನಗಳಿಗೆ ಖಾತೆ ನೀಡುವುದು ಮತ್ತು ನೋಂದಣಿ ಮಾಡುವುದನ್ನ ಕಳೆದ ವರ್ಷವೇ ಸ್ಥಗಿತಗೊಳಿಸಿದ್ದ ಸರ್ಕಾರ ಈಗ ಪರಿವರ್ತನೆ ಆಗಿದ್ದರೂ ಮತ್ತು ಬಹುತೇಕ ಸಕ್ರಮವಾದರೂ ಅಂತ ಆಸ್ತಿಗಳನ್ನ ನೋಂದಣಿ ಮಾಡ್ತಿಲ್ಲ. ಕಾರಣ ಎಲ್ಲದಕ್ಕೂ ಆನ್ಲೈನ್ ಖಾತಾ ದಾಖಲೆಗಳನ್ನ ಕಡ್ಡಾಯ ಎನ್ನುವ ನಿಯಮ. ಇದರಿಂದ ಆಸ್ತಿಗಳ ನೋಂದಣಿಗೆ ಬೇಕಾಗಿರುವ ಖಾತಾಗಳು ಸುಲಭವಾಗಿ ಲಭ್ಯವಾಗದೆ ನೋಂದಣಿ ಪ್ರಕ್ರಿಯೆ ನಿಧಾನವಾಗಿದೆ. ರಾಜ್ಯದಲ್ಲಿ ಒಂದು ಕಡೆ ಆಸ್ತಿ ಮಾಲೀಕರಿಗೆ ಆನ್ಲೈನ್ ಖಾತೆ ನೀಡುವ ಪ್ರಯತ್ನ ನಡೀತಾ ಇದ್ರೆ, ಮತ್ತೊಂದು ಕಡೆ ಅದೇ ಖಾತೆ ಹಂಚಿಕೆ ಆಸ್ತಿಗಳ ನೋಂದಣಿ ವಿಚಾರದಲ್ಲಿ ದೊಡ್ಡ ಖ್ಯಾತಿಯನ್ನೇ ತಂದಿಟ್ಟಿದೆ. ಇದರಿಂದ ಆಸ್ತಿಗಳ ನೋಂದಣಿಯಲ್ಲಿ 30% ಕುಸಿತ ಉಂಟಾಗಿದ್ದು, ಆದಾಯ ಸಂಗ್ರಹದಲ್ಲಿ ಗಣನೀಯ ಪ್ರಮಾಣದಲ್ಲಿ ಕೊರತೆ ಕಂಡುಬಂದಿದೆ. ಈ ಗಂಭೀರ ಮಾಹಿತಿ ಸರ್ಕಾರಕ್ಕೆ ಆತಂಕವನ್ನ ಹೆಚ್ಚು ಮಾಡಿದೆ. ಆದಾಯದ ಗುರಿ ಮುಟ್ಟಲಾಗದ ನೋಂದಣಿ ಅಧಿಕಾರಿಗಳ ನಿದ್ದೆ ಕೆಡಿಸಿದೆ. ಕಂದಾಯ ನಿವೇಶನಗಳಿಗೆ ಖಾತೆ ನೀಡುವುದು, ನೋಂದಣಿ ಮಾಡುವುದನ್ನ ಕಳೆದ ವರ್ಷವೇ ಸ್ಥಗಿತಗೊಳಿಸಿದ್ದ ಸರ್ಕಾರ ಈಗ ಪರಿವರ್ತನೆ ಆಗಿದ್ರೂ ಕೂಡ ಬಹುತೇಕ ಸಕ್ರಮವಾದ್ರೂ ಅಂತ ಆಸ್ತಿಗಳನ್ನ ನೋಂದಣಿ ಮಾಡ್ತಾ ಇಲ್ಲ. ಇದರ ಮಧ್ಯೆ ಸರ್ಕಾರ ನೋಂದಣಿ ಶುಲ್ಕವನ್ನ ಕಳೆದ ತಿಂಗಳು 1% ಏರಿಕೆ ಮಾಡಿದ್ದು, ಇದರಿಂದಲೂ ನೋಂದಣಿ ಕುಸಿತ ಕಂಡಿದೆ. ಇದೇ ವೇಳೆ ಖಾತಾಗಳು ಸಿಗದೆ ಬ್ಯಾಂಕುಗಳು ಸಾಲ ಸೌಲಭ್ಯ ನೀಡಲು ನಿರಾಕರಿಸ್ತಾ ಇದ್ದು, ಆಸ್ತಿ ಖರೀದಿಸುವುದು ಮತ್ತು ಮಾರಾಟ ಮಾಡುವುದು ಸದ್ಯ ದೊಡ್ಡ ಸಾಹಸವೇ ಆಗ್ಬಿಟ್ಟಿದೆ. ಅದರಲ್ಲೂ ಅಪಾರ್ಟ್ಮೆಂಟ್ಗಳನ್ನ ನಿರ್ಮಿಸಿ ಮಾರಾಟ ಮಾಡುವವರು ನೋಂದಣಿ ಇಲ್ಲದೆ ತಲೆಗೆ ಕೈ ಹೊತ್ತು ಕುಳಿತಿದ್ದು, ಹೂಡಿರುವ ಬಂಡವಾಳವೂ ಕೈ ಸೇರದೆ ಸಾಲಗಾರರಾಗ್ತಿದ್ದಾರೆ. ಇಂತಹ ಸಮಸ್ಯೆ ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ ಅಂತ ಹಲವಾರು ಬಿಲ್ಡರ್ಗಳು ಹೇಳ್ತಿದ್ದಾರೆ. ಈ ಪರಿಣಾಮದಿಂದಾಗಿ ಆಸ್ತಿಗಳ ನೋಂದಣಿ ಮೂಲದಿಂದ ಈ ವರ್ಷ ಸಂಗ್ರಹಿಸಬೇಕಾಗಿದ್ದ ಆದಾಯದ ಗುರಿ ದಿಕ್ಕು ತಪ್ಪಿದ್ದು, ಇದಕ್ಕೆ ಸಂಬಂಧಪಟ್ಟ ಕಾರಣಗಳು ಮತ್ತು ವಾಸ್ತವ ಚಿತ್ರ ಸಹಿತ ಮಾಹಿತಿಯನ್ನ ನೋಂದಣಿ ಇಲಾಖೆ ಹಿರಿಯ ಅಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸಬೇಕಿತ್ತು. ಆದರೆ ನೋಂದಣಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಸರ್ಕಾರಕ್ಕೆ ಅವಾಸ್ತವ ಮಾಹಿತಿಯನ್ನ ನೀಡುತ್ತಾ ಇದ್ದಾರೆ. ಎಲ್ಲವೂ ಸರಿಯಾಗಲಿದೆ, ಇಲಾಖೆ ಗುರಿ ಮುಟ್ಟಲಿದೆ ಎನ್ನುವ ತಪ್ಪು ಮಾಹಿತಿಯನ್ನ ನೀಡುತ್ತಾ ಇದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹೀಗಾಗಿ ಸರ್ಕಾರ ಆಸ್ತಿಗಳ ನೋಂದಣಿ ಹೆಚ್ಚಳಕ್ಕೆ ಬೇಕಾದ ನೀತಿಗಳನ್ನಾಗಲಿ ಅಥವಾ ಆಸ್ತಿಗಳ ಮಾಲೀಕರು ಎದುರಿಸ್ತಾ ಇರುವ ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕಾಗಲಿ ಸಾಧ್ಯವಾಗ್ತಿಲ್ಲ ಅಂತ ಜಿಲ್ಲಾ ನೋಂದಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ನೋಂದಣಿಯಿಂದ ಈ ವರ್ಷ ಸುಮಾರು 28,000 ಕೋಟಿ ಸಂಗ್ರಹಿಸುವ ಗುರಿ ಹೊಂದಿದ್ದು, ಇದರಲ್ಲಿ ಇಷ್ಟೊತ್ತಿಗಾಗಲೇ ಸುಮಾರು 14,000 ಕೋಟಿ ಲಭಿಸಬೇಕಿತ್ತು. ಆದರೆ ಈ ತನಕ ಕೇವಲ 10,000 ಕೋಟಿ ಸಂಗ್ರಹವಾಗಿದೆ. ಈ ಆದಾಯದ ಕೊರತೆ ರಾಜ್ಯದ ಇತರೆಡೆಗಿಂತ ಬೆಂಗಳೂರಿನಲ್ಲಿ ಹೆಚ್ಚಾಗಿದ್ದು, ಇದು ಸರ್ಕಾರಕ್ಕೆ ಆತಂಕವನ್ನ ಹುಟ್ಟಿಸಿದೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಆಸ್ತಿಗಳ ನೋಂದಣಿಯಾಗದೆ ರಾಜ್ಯದಲ್ಲಿ ಆಸ್ತಿಗಳ ಮಾರಾಟಕ್ಕೆ ಸಂಬಂಧಪಟ್ಟ ಆರ್ಥಿಕ ಚಟುವಟಿಕೆಗಳೇ ಮಂಕಾಗಿ ಹೋಗಿದೆ. ಇನ್ನು ಆನ್ಲೈನ್ ಖಾತಾ ಸೇರಿದಂತೆ ಎಲ್ಲಾ ದಾಖಲೆಗಳು ಸರಿಯಾಗಿರುವ ಆಸ್ತಿಗಳ ನೋಂದಣಿಗೆ ಆಸ್ತಿಯ ಮಾರ್ಗಸೂಚಿ ಬೆಲೆಯ 5.5% ಮುದ್ರಾಂಕ ಶುಲ್ಕ ಸೇರಿದಂತೆ 7.65% ನೋಂದಣಿ ಶುಲ್ಕ ಪಾವತಿಸಬೇಕು. ಇದರೊಂದಿಗೆ ಆದಾಯ ತೆರಿಗೆ ಮತ್ತು ಇತರ ಸೇವಾ ಶುಲ್ಕಗಳು ಸೇರಿದಂತೆ ಆಸ್ತಿಯ 10% ಭಾಗವನ್ನು ಮಾಲೀಕರು ನೋಂದಣಿ ಪ್ರಕ್ರಿಯೆಗೆ ವೆಚ್ಚ ಮಾಡುವಂತಾಗಿದ್ದು, ಇದರಿಂದ ಜನ ಆಸ್ತಿ ಖರೀದಿಸುವುದಕ್ಕೆ ಮಾರಾಟ ಮಾಡುವುದಕ್ಕೆ ಹೆದರುವಂತಾಗಿದೆ. ಹಾಗಾದ್ರೆ ಏನಿದು ನೋಂದಣಿ ನರಳಾಟ ನೋಡೋಣ. ಈ ಹಿಂದೆ ಗ್ರಾಮೀಣ ಭಾಗದಲ್ಲಿ ಈ ಸ್ವತ್ತು ಇಲ್ಲದಿದ್ರೂ ನೋಂದಣಿ ಆಗ್ತಾ ಇತ್ತು. ಬೆಂಗಳೂರಿನಲ್ಲಿ ಆಸ್ತಿಗಳಿಗೆ ಎ ಅಥವಾ ಬಿ ಯಾವುದೇ ಖಾತೆಗಳಿದ್ರೂ ನೋಂದಣಿ ಆಗ್ತಿತ್ತು. ಆದ್ರೆ ಈಗ ಬಿ ಖಾತಾಗಳಿಗೆ ನೋಂದಣಿ ಭಾಗ್ಯ ಇಲ್ಲ. ಅಷ್ಟೇ ಯಾಕೆ, ಎ ಖಾತೆಯಾಗಿದ್ರೂ ಸುಲಭವಾಗಿ ನೋಂದಣಿ ಮಾಡಲಾಗ್ತಿಲ್ಲ. ಅಂದ್ರೆ ಆಸ್ತಿಯನ್ನ ಆನ್ಲೈನ್ ಮೂಲಕ ಪಡೆದು ಡಿಜಿಟಲ್ ಖಾತೆ ಪಡಿಬೇಕು, ಇಲ್ಲವಾದ್ರೆ ಆಸ್ತಿಗಳ ನೋಂದಣಿ ಸಾಧ್ಯವಿಲ್ಲ. ಇನ್ನು ಬಡಾವಣೆ ಮಾಡಲು ಕೃಷಿಯಿಂದ ಪರಿವರ್ತನೆಯಾಗಿರುವ ಆಸ್ತಿಗಳನ್ನ ಸುಲಭವಾಗಿ ನೋಂದಣಿ ಮಾಡುವುದಕ್ಕಾಗುವುದಿಲ್ಲ. ಅಂದ್ರೆ ಆಸ್ತಿಯ ಕೆಲವು ಭಾಗ ಮಾರಾಟ ಮಾಡಿ ಉಳಿಕೆಯನ್ನ ಭವಿಷ್ಯಕ್ಕೆ ಕಾಯ್ದಿರಿಸುವಂತಿಲ್ಲ. ಅಂತ ಆಸ್ತಿಗಳ ನೋಂದಣಿಗೂ ಖಾತೆ ಸಿಗೋದಿಲ್ಲ. ಖಾತೆ ಬೇಕಾದ್ರೆ ಇರುವ ಎ ಆಸ್ತಿಯನ್ನ ನೋಂದಣಿ ಮಾಡಿಸಬೇಕು. ಹಾಗೆಯೇ ಕುಟುಂಬಗಳಲ್ಲಿ ಆಸ್ತಿಗಳನ್ನ ವಿಭಾಗ ಮಾಡಿಕೊಂಡು ಇಚ್ಛಿಸದಂತೆ ಕೊಂಚ ಭಾಗ ಆಸ್ತಿಗಳನ್ನ ಮಾರಾಟ ಮಾಡುವುದಕ್ಕೂ ಅವಕಾಶ ಸಿಗ್ತಾ ಇಲ್ಲ. ಇನ್ನೂ ವಿಚಿತ್ರ ಅಂದ್ರೆ, ಎಷ್ಟೋ ಪ್ರಕರಣಗಳಲ್ಲಿ ಆಸ್ತಿಗಳ ವಿವಾದ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ತೀರ್ಪು ನೀಡಿರುವುದು ಮತ್ತು ಡಿಕ್ರಿಗಳನ್ನ ನೀಡಿರುವ ಆಸ್ತಿಗಳ ನೋಂದಣಿಯೂ ಸಾಧ್ಯವಿಲ್ಲದಂತಾಗಿದೆ.
ಆನ್ಲೈನ್ ಖಾತಾ ಇಲ್ಲದ ನೋಂದಣಿ ಮಾಡದ ಕಾರಣ ರಾಜ್ಯದ ಅನೇಕ ಕಡೆ ಕೋರ್ಟ್ ಆದೇಶದ ಪ್ರಕಾರವೂ ಆಸ್ತಿಗಳ ನೋಂದಣಿ ಸಾಧ್ಯವಿಲ್ಲದಂತಾಗಿದೆ. ಇನ್ನು ಬೆಂಗಳೂರಿನಲ್ಲಿ ನಿಯಮ ಉಲ್ಲಂಘನೆ ನೆಪದಲ್ಲಿ ಬಹುತೇಕ ಅಪಾರ್ಟ್ಮೆಂಟ್ಗಳಿಗೆ ಆರಂಭಿಕ ಮತ್ತು ಪೂರ್ಣಗೊಳಿಸಿದ ಪ್ರಮಾಣ ಪತ್ರಗಳು ಇಲ್ಲದೆ ಖಾತೆಗಳು ಲಭಿಸ್ತಾ ಇಲ್ಲ. ಇದರಿಂದ ಬೆಂಗಳೂರಿನಲ್ಲಿರುವ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳು ನೋಂದಣಿ ಮಾಡಿಸಲಾಗದೆ ಅಲ್ಲಿನ ಫ್ಲಾಟ್ಗಳೇ ಮಾರಾಟವಾಗ್ತಿಲ್ಲ. ಇನ್ನು 1908ರ ನೋಂದಣಿ ಕಾಯ್ದೆಯ ಅಡಿಯಲ್ಲಿ ನೋಂದಣಿ ಶುಲ್ಕವನ್ನ ಪರಿಷ್ಕರಿಸಲಾಗಿತ್ತು. ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಹೆಚ್ಚಳದ ಹೊಸ ದರಗಳು ಆಗಸ್ಟ್ 31ರಿಂದಲೇ ಜಾರಿಗೆ ಬಂದಿದೆ. ಕಂದಾಯ ಇಲಾಖೆ ಅಧಿಸೂಚನೆಯ ಪ್ರಕಾರ 31/8/2025ರಿಂದ ಜಾರಿಗೆ ಬರುವಂತೆ ನೋಂದಣಿ ಶುಲ್ಕವನ್ನ ಶೇಕಡ 1ರಿಂದ 2ರಷ್ಟು ಹೆಚ್ಚಿಸಲಾಗಿದೆ. ಮುದ್ರಾಂಕ ನೋಂದಣಿ ಇತರೆ ಸೆಸ್ ಸೇರಿ ಕರ್ನಾಟಕ ರಾಜ್ಯ ಶೇಕಡ 6.6ರಷ್ಟು ಶುಲ್ಕ ವಿಧಿಸ್ತಾ ಇತ್ತು. ಇನ್ನು ಇದೇ ಅವಧಿಯಲ್ಲಿ ಈ ಶುಲ್ಕ ತಮಿಳುನಾಡಿನಲ್ಲಿ ಶೇಕಡ 9, ಕೇರಳದಲ್ಲಿ ಶೇಕಡ 10, ಆಂಧ್ರಪ್ರದೇಶದಲ್ಲಿ ಶೇಕಡ 7.5, ತೆಲಂಗಾಣ ರಾಜ್ಯದಲ್ಲಿ ಶೇಕಡ 7.5ರಷ್ಟು ಶುಲ್ಕ ವಿಧಿಸ್ತಾ ಇದೆ. ದಸ್ತಾವೇಜುಗಳ ಮೇಲಿನ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕಗಳನ್ನು ಇತರೆ ರಾಜ್ಯಗಳೊಂದಿಗೆ ಸಮೀಕರಿಸಿಕೊಳ್ಳಲು, ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಬಲಪಡಿಸಿಕೊಳ್ಳಲು ಮತ್ತು ನಾಗರಿಕರಿಗೆ ಉತ್ತಮ ಮತ್ತು ಪರಿಣಾಮಕಾರಿ ಸೇವೆ ನೀಡುವುದಕ್ಕೆ ರಾಜ್ಯ ಸರ್ಕಾರ ಆಗಸ್ಟ್ 31ರಿಂದ ನೋಂದಣಿ ಶುಲ್ಕವನ್ನು ಶೇಕಡ 1ರಿಂದ 2ರಷ್ಟು ಪರಿಷ್ಕರಿಸಿದೆ.